ನಮಸ್ತೆ. ಜಾಗೃತ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಸಾಮಾನ್ಯವಾಗಿ ಮಕ್ಕಳು ಪೇರೆಂಟ್ಸ್ ಮಾತು ಕೇಳೋಕೆ ರೆಡಿ ಇರೋದಿಲ್ಲ. ಪೇರೆಂಟ್ಸ್ ಮಕ್ಕಳಿಗೆ ಟೈಮ್ ಕೊಡೋಕೆ ಆಗ್ತಾ ಇರೋದಿಲ್ಲ. ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಕಡೆಯಿಂದ ಪ್ರೆಷರ್ ತುಂಬಾ ಇರುತ್ತೆ. ಮಕ್ಕಳಿಗೆ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇದ್ದರೂ ಎಫರ್ಟ್ ಹಾಕೋಕೆ ರೆಡಿ ಇರೋದಿಲ್ಲ. ಸೆಲ್ಫ್ ಸ್ಟಡಿ ಮಾಡೋ ಅಭ್ಯಾಸನೇ ಮಾಡ್ಕೊಂಡಿರೋದಿಲ್ಲ. ಸುಮ್ಮನೆ ಓದ್ತಾರೆ, ಕಾನ್ಸೆಪ್ಟ್ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಎಕ್ಸಾಮ್ ಪರ್ಪಸ್ಗೆ ಕಂಠಪಾಠ ಮಾಡಿ ಮಾರ್ಕ್ಸ್ ತೆಗಿತಾರೆ. ಥಿಂಕಿಂಗ್ ಕೆಪಾಸಿಟಿನ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳೋದೇ ಇಲ್ಲ. ಹೊಸದನ್ನು ಕಲಿಯೋ ಕ್ಯೂರಿಯಾಸಿಟಿ ಕೂಡ ಕಡಿಮೆ ಇರುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳುವ ಸ್ಪೋರ್ಟಿವ್ ಮೈಂಡ್ಸೆಟ್ಟನ್ನೇ ರೂಢಿಸಿಕೊಂಡಿರೋದಿಲ್ಲ. ಟೀಚರ್ಸ್ ಕ್ಲಾಸ್ ಮಾಡಿದ್ದು ಬೇಗ ಮರೆತೋಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದಾಗ ಟೀಚರ್ಸ್ ಹತ್ತಿರ ಕೇಳೋಕ್ಕಾಗದೇ ಇರೋವಷ್ಟು ಇನ್ಫೀರಿಯಾರಿಟಿ ಇನ್ನೂ ಕೆಲವು ಮಕ್ಕಳಲ್ಲಿ ಇದೆ. ಎಕ್ಸಾಮ್ ಟೈಮಲ್ಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರೂ ಕೂಡ ಬರೆಯುವಾಗ ನೆನಪಾಗೋದಿಲ್ಲ. ಇನ್ನು ಪದೇ ಪದೇ ಅನಾರೋಗ್ಯ ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಬಿಹೇವಿಯರ್ ಸೆನ್ಸನ್ನೇ ಕಲ್ತಿರೋದಿಲ್ಲ. ಸ್ಟೂಡೆಂಟ್ ಲೈಫ್ನ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಏನು ಅಂದರೆ ಅದು ಇಂಪ್ರಾಪರ್ ರೊಟೀನ್ ಆ್ಯಂಡ್ ಅನ್ಹೆಲ್ದಿ ಹ್ಯಾಬಿಟ್ಸ್. ಆಗಿದ್ದರೆ ಸಕ್ಸಸ್ಫುಲ್ ಪರ್ಸನ್ಸ್ನ ಸಾಧನೆಯ ಸೀಕ್ರೆಟ್ ಏನು ಅಂತ ನೋಡೋದಾದರೆ ತುಂಬ ಸರಳ, ಆದರೆ ಮಿರಾಕಲ್. ಅವರೆಲ್ಲ ಸರಿಯಾದ ಒಂದು ರೊಟೀನ್ನ ಫಾಲೋ ಮಾಡ್ತಾ ಇರ್ತಾರೆ. ಡಿಸಿಪ್ಲಿನ್ ಹ್ಯಾಬಿಟ್ಸ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಪ್ರಾಪರ್ ರೊಟೀನ್ ಆ್ಯಂಡ್ ಹೆಲ್ದಿ ಹ್ಯಾಬಿಟ್ಸೇ ಅವರ ಸಾಧನೆಯ ಸೀಕ್ರೆಟ್. ಫಾರ್ ಎಕ್ಸಾಂಪಲ್, ಗೂಗಲ್ CEO ಸುಂದರ್ ಪಿಚಾಯ್ ಅವರ ಡೈಲಿ ರೊಟೀನ್ನ ನೀವೊಂದ್ಸಾರಿ ಚೆಕ್ ಮಾಡಿ ನೋಡಿ. ನಮ್ಮ ಸುತ್ತಮುತ್ತಲೂ ಇರುವ ಎಲ್ಲ ಸಾಧಕರ ಅಭಿಪ್ರಾಯ ಕೇಳಿದಾಗ ಅವರ ಸಾಧನೆಯ ಸೀಕ್ರೆಟ್ ಕೂಡ ಬೆಸ್ಟ್ ರೊಟೀನ್ ಆ್ಯಂಡ್ ಹೆಲ್ದಿ ಹ್ಯಾಬಿಟ್ಟೇ ಆಗಿರುತ್ತೆ. ಪ್ರೈಮರಿ ಏಜಲ್ಲಿ ಉತ್ತಮ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಪರ್ಸ್ನಾಲಿಟಿ ಪಾಸಿಟಿವ್ ಆಗಿ ಡೆವಲಪ್ ಆಗುತ್ತೆ. ಸೊ ಸಾಧನೆಯ ಹಾದಿಯಲ್ಲಿ ನಡೆಯೋದಕ್ಕೆ ಮಕ್ಕಳ ರೊಟೀನ್ ಹೇಗಿರಬೇಕು? ವಿದ್ಯಾರ್ಥಿಗಳನ್ನು ಹತ್ತಿರದಿಂದ ಅಬ್ಸರ್ವ್ ಮಾಡಿ ಮತ್ತು ರಿಸರ್ಚ್ಗಳನ್ನು ಸ್ಟಡಿ ಮಾಡಿ ಒಂದು ಪ್ರಾಪರ್ ರೊಟೀನ್ನ ಡಿಸೈನ್ ಮಾಡಿದ್ದೀವಿ. ಅದೇ ಜಾಗೃತ್ ರೊಟೀನ್. ಮಕ್ಕಳಲ್ಲಿರುವ ಅದ್ಭುತ ಶಕ್ತಿಯನ್ನು ಅಲರ್ಟ್ ಮಾಡಿ ಅವರ ಸಾಮರ್ಥ್ಯವನ್ನು ಬಿಲ್ಡ್ ಮಾಡೋ ಅಂತಹ ಒಂದು ಟ್ರೈನಿಂಗ್ ಇದು. ಯಾವುದೇ ಅಭ್ಯಾಸವಾದರೂ 21 ದಿನಗಳವರೆಗೆ ಸರಿಯಾದ ಟೈಮ್ಗೆ ಫಾಲೋ ಮಾಡೋದ್ರಿಂದ ಅದರ ಸಂಪೂರ್ಣ ಬೆನಿಫಿಟ್ ಸಿಗುತ್ತೆ ಅಂತಾರೆ. ಆದರೆ ಮಕ್ಕಳಿಗಾಗಿ 45 ದಿನಗಳವರೆಗೆ ಒಂದು ಹೆಲ್ದಿ ರೊಟೀನ್ನ ಅಭ್ಯಾಸ ಮಾಡಿಸಲಾಗುತ್ತೆ. ಅದು ಹೀಗಿದೆ: ದಿನದ 24 ಗಂಟೆಗಳನ್ನು ಸರಿಯಾಗಿ ಶೆಡ್ಯೂಲ್ ಮಾಡೋದು. ವೇಕ್ ಅಪ್ ಅಟ್ 6 AM ಆ್ಯಂಡ್ ಸ್ಲೀಪ್ ಅಟ್ 10 PM. ನಂತರ ಯೋಗಾಭ್ಯಾಸ, ಮುದ್ರೆಗಳೊಂದಿಗೆ ಮೆಡಿಟೇಷನ್, ಪವರ್ಫುಲ್ ಶ್ಲೋಕ ಚಾಂಟಿಂಗ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ಸಂಜೆ ಸ್ಕೂಲ್ ಅವರ್ನ ನಂತರ ಔಟ್ಡೋರ್ ಗೇಮ್ಸ್, ಬ್ರೇನ್ ಜಿಮ್ ಎಕ್ಸಸೈಸಸ್, ದೆನ್ ಇಂಡಿಪೆಂಡೆಂಟ್ ಸ್ಟಡಿ ಟ್ರೈನಿಂಗ್. ನಮ್ಮ ಪ್ರೋಗ್ರಾಮ್ ಹೀಗಿರುತ್ತೆ. ಇದರ ಓವರಾಲ್ ಬೆನಿಫಿಟ್ ಅಂದರೆ ಮಕ್ಕಳಲ್ಲಿ ಪಾಸಿಟಿವ್ ಪರ್ಸ್ನಾಲಿಟಿ ಬಿಲ್ಡ್ ಆಗುತ್ತೆ. ಮೊದಲೇ ಹೇಳಿದ ಎಲ್ಲ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಇಂಡಿಪೆಂಡೆಂಟ್ ಆಗ್ತಾರೆ. ಅವರ ಸ್ಟಡೀಸ್ನ ಅವರೇ ಪ್ಲ್ಯಾನ್ ಮಾಡಿ ಫೋಕಸಿವ್ ಆಗಿ ಓದೋದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಆಗುತ್ತೆ. ಸರಿ ತಪ್ಪು ಡಿಸಿಷನ್ ಮಾಡೋದ್ರಲ್ಲಿ ಕ್ಲಾರಿಟಿ ಸಿಗುತ್ತೆ. ಹ್ಯೂಮನ್ ಬಾಡಿ ಆ್ಯಂಡ್ ಮೈಂಡ್ ಈಸ್ ಫುಲ್ಲಿ ಬ್ಯಾಲೆನ್ಸ್ಡ್ ವೆನ್ ವಿ ಪ್ರಾಕ್ಟೀಸ್ ಯೋಗ ಆ್ಯಂಡ್ ಮೆಡಿಟೇಷನ್. Sanskrit is actual solution for our learning problems. Hence, chanting powerful shlokas can enhance us learning ability. ಮುದ್ರೆಗಳ ಜೊತೆಯಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮಾರ್ನಿಂಗ್ನ ಈ ಸ್ಟ್ರಾಂಗ್ ರೊಟೀನಿಂದ ಮಕ್ಕಳ IQ ಪವರ್ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಸ್ಟ್ರಾಂಗ್ ಆಗುತ್ತೆ, ಮೈಂಡ್ ಡಲ್ನೆಸ್ ಸರಿಯಾಗುತ್ತೆ, ಕೋಪ ಕಂಟ್ರೋಲ್ ಆಗಿ ಪ್ರಾಪರ್ ಬಿಹೇವಿಯರ್ ಕಲಿತಾರೆ, ಮೈಂಡ್ ಕಾಮ್ ಆಗೋದ್ರಿಂದ ಪ್ರೆಸೆನ್ಸ್ ಆಫ್ ಮೈಂಡ್ ಅಚೀವ್ ಆಗುತ್ತೆ, ಎಂಥೂಸಿಯಾಸ್ಟಿಕ್ ಆಗ್ತಾರೆ, ಡೇ ಫುಲ್ ಆಕ್ಟಿವ್ ಆಗಿರ್ತಾರೆ. ಬ್ರೇನ್ ಜಿಮ್ ಎಕ್ಸಸೈಸಸ್ ಕ್ಯಾನ್ ಅಲರ್ಟ್ ಆ್ಯಂಡ್ ಮೇಕ್ ಅಸ್ ಫೋಕಸಿವ್. ಸ್ಟೂಡೆಂಟ್ ಕ್ಯಾನ್ ಸ್ಟಡಿ ಇಂಡಿಪೆಂಡೆಂಟ್ಲಿ ವಿತ್ ದ ಹೆಲ್ಪ್ ಆಫ್ ಅವರ್ ಇಂಡಿಪೆಂಡೆಂಟ್ ಸ್ಟಡಿ ಟ್ರೈನಿಂಗ್. ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ನೀವೇ ಹೇಳ್ತೀರಾ ಎಷ್ಟೆಲ್ಲ ಪಾಸಿಟಿವ್ ಚೇಂಜಸ್ ಆಗಿದೆ ಅಂತ. ನಮ್ಮಲ್ಲಿ ಎಲ್ಲ ಅದ್ಭುತ ಶಕ್ತಿಗಳು ಅಡಗಿವೆ. ಅವುಗಳನ್ನು ಜಾಗೃತಗೊಳಿಸಬೇಕಷ್ಟೇ. ಅದಕ್ಕಾಗಿ ಜಾಗೃತ್ ಇನ್ಸ್ಟಿಟ್ಯೂಟ್ ಸದಾ ನಿಮ್ಮೊಂದಿಗಿದೆ. ಗೆಟ್ ದ ಮೋಸ್ಟ್ ಔಟ್ ಆಫ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.